ಎಲ್ಲರಿಗೂ ನಮಸ್ಕಾರ. ಪದವಿ BA, ವಿಷಯ ಅವಶ್ಯಕ ಕನ್ನಡ, ಸೆಮಿಸ್ಟರ್ 3, ಅವಧಿ 39, ಪಾಠ ಸಂತ ಕವಿ ಅಮೀರ್ ಖುಸ್ರೋ, ರಚನೆ ರೇವಣಸಿದ್ದಪ್ಪ. ಶೀರ್ಷಿಕೆ ಸಂತ ಕವಿ ಅಮೀರ್ ಖುಸ್ರೋ. ಉಪಶೀರ್ಷಿಕೆ ಖುಸ್ರೋನ ವ್ಯಕ್ತಿತ್ವ ಹಾಗೂ ಸಂಗೀತದ ಆಸಕ್ತಿ ಮತ್ತು ಕವನ ಪ್ರೇಮ. ಹಿಂದಿನ ಪಾಠದ ಸ್ಮರಣೆ. ಫಕೀರ್ ಮೊಹಮ್ಮದ್ ಕಟ್ಟಾಡಿಯವರು ಉಡುಪಿ ಜಿಲ್ಲೆಯ ಬಾರ್ಕೋರ್ನಲ್ಲಿ ಜನಿಸಿದವರು. ಕಥನ ಕವನಕ್ಕೆ ಕೊಡುಗೆ ಕೊಟ್ಟವರು. ನೊಂಬು, ದಜ್ಜಾಲಿ, ಸರಕುಗಳು ಇವರು ಬರೆದ ಕೃತಿಗಳಾಗಿವೆ. ಕಲಿಕಾ ಉದ್ದೇಶಗಳು: ಕವಿಯ ದೇಶಪ್ರೇಮವನ್ನು ಅರಿಯುವುದು, ಸಂಶೋಧನಾ ಪ್ರವೃತ್ತಿಯನ್ನು ಬೆಳೆಸುವುದು, ಸಂಗೀತ ಸಾಹಿತ್ಯದ ಬಗ್ಗೆ ಅರ್ಥೈಸುವುದು. ಪ್ರಸ್ತುತ ಕಲಿಕಾ ಫಲಿತಗಳು: ಖುಸ್ರೋನ ವ್ಯಕ್ತಿತ್ವವನ್ನು ಅರಿಯುವುದು, ಖುಸ್ರೋನ ಧರ್ಮ ಸಮನ್ವಯತೆಯನ್ನು ತಿಳಿಯುವುದು, ಖುಸ್ರೋನ ಕೆಲವು ಕವನಗಳನ್ನು ಅರ್ಥೈಸುವುದು, ಖುಸ್ರೋನ ಬಹುಮುಖ ಪ್ರತಿಭೆಯನ್ನು ಅರಿಯುವುದು. ಗದ್ಯ ಭಾಗ. ಇಲ್ಲಿ ಭಾರತ ದೇಶದ ಪ್ರಸಿದ್ಧವಾಗಿರ್ತಕ್ಕಂಥ ಕವಿ ಅಮೀರ್ ಖುಸ್ರೋ ಈ ನೆಲದ ಸಂಸ್ಕೃತಿಗೆ, ಭಾರತದ ಸಂಸ್ಕೃತಿಗೆ ಅಪಾರವಾದಂಥ ಗೌರವ ಕೊಟ್ಟಿರ್ತಕ್ಕಂಥ ಕವಿ. ಅಲ್ಲದೆ ಖುಸ್ರೋ ಪಾರ್ಸಿ ಮತ್ತು ಹಿಂದವಿ ಭಾಷೆಯಲ್ಲಿ ಬರೆದಿರ್ತಕ್ಕಂಥ ಪ್ರಮುಖ ಸೂಫಿ ಸಂತ. ನಿಜಾಮುದ್ದೀನ್ ಔಲಿಯಾ ಅವರ ಅಚ್ಚುಮೆಚ್ಚಿನ ಶಿಷ್ಯನಾಗಿದ್ದವನು ಕೂಡ ಹೌದು. ಅಲ್ಲದೆ ಈತ ಪ್ರಮುಖವಾಗಿ ಭಾರತದ ಹಿಂದೂಸ್ತಾನಿ ಸಂಗೀತಕ್ಕೆ ಮುಸ್ಲಿಂ ಸಂಗೀತವನ್ನು ಬೆರೆಸಿ ಹೊಸ ಹೊಸ ರಾಗಗಳ ಒಂದು ಪ್ರಯೋಗವನ್ನು ಮಾಡಿರ್ತಕ್ಕಂಥ ಕವಿ ಕೂಡ ಹೌದು. ಅಷ್ಟೇ ಅಲ್ಲ, ಇತಿಹಾಸದಲ್ಲಿ ಈತ ಬಹುಮುಖ ಅಥವಾ ಬಹುಮುಖಿ ವ್ಯಕ್ತಿತ್ವ ಮತ್ತು ಅಪ್ರತಿಮ ಪ್ರತಿಭಾಶಾಲಿ ಸೂಫಿಯಾಗಿ ಹುಟ್ಟಿರ್ತಕ್ಕಂಥ ಒಬ್ಬ ಪ್ರಮುಖ ಕವಿ. ಸಂಸ್ಕೃತದ ಯಜಮಾನ್ಯವನ್ನು ಧಿಕ್ಕರಿಸಿ ತುಳಸಿದಾಸರು ತುಳಸಿ ರಾಮಾಯಣವನ್ನು ಹಿಂದಿಯಲ್ಲಿ ಬರೆದವರು. ಅದೇ ರೀತಿಯಾಗಿ ಅಮೀರ್ ಖುಸ್ರೋ ಕೂಡ ಹಿಂದವಿ ಮತ್ತು ಪಾರ್ಸಿ ಭಾಷೆಯಲ್ಲಿ ಸಮನ್ವಯದಿಂದ ಹುಟ್ಟಿಕೊಂಡ ಉರ್ದು ಭಾಷೆ ಹುಟ್ಟಿಗೆ ಮೂಲಭೂತವಾಗುವಂತೆ ಹಿಂದವಿಯಲ್ಲಿ ಈತ ಏನಪ್ಪ ಅಂದ್ರೆ ಕವನಗಳನ್ನು, ಫಜಲ್ ಮತ್ತು ಖವಾಲಿಗಳನ್ನು ಬರೆದಿರ್ತಕ್ಕಂಥ ಪ್ರಮುಖ ಕವಿ. ಮುಂದೆ ಖುಸ್ರೋ ಇಲ್ಲಿ ಭಾರತ ದೇಶವನ್ನೇ ಇಲ್ಲಿ ಭುವಿಯ ಸ್ವರ್ಗ ಅಂತೂ ಇಲ್ಲಿ ವರ್ಣನೆ ಮಾಡಿರ್ತಕ್ಕಂಥ ಒಂದು ವಿಚಾರ. ಭಾರತವನ್ನೇ ಭೂಮಿಯ ಮೇಲಿನ ಸ್ವರ್ಗ ಅಂಥೇಳಿ ಏನಪ್ಪ ಅಂದ್ರೆ ಇಲ್ಲಿ ಪ್ರಮುಖವಾಗಿ ಕವಿ ವರ್ಣನೆ ಮಾಡಿರ್ತಕ್ಕಂಥದ್ದು. ನೋಡಿರಿ, ಜಪಾನ್, ಚೀನಾ, ಇಂಗ್ಲೆಂಡ್, ಫ್ರಾನ್ಸ್, ಜರ್ಮನಿ, ಟೋಕಿಯೋ ಮುಂತಾದ ದೇಶಗಳಲ್ಲಿ ಇರ್ತಕ್ಕಂಥ ಒಂದು ಆಚಾರ ವಿಚಾರ ಸಂಸ್ಕೃತಿ ಇವುಗಳನ್ನು ನೋಡಿದಾಗ ಭಾರತ ದೇಶ ಪೂಜ್ಯನೀಯವಾಗಿರ್ತಕ್ಕಂಥ ಒಂದು ಸ್ಥಾನಕ್ಕೆ ಹೋಗಿರ್ತಕ್ಕಂಥದ್ದು. ಇಲ್ಲಿರ್ತಕ್ಕಂಥ ಒಂದು ಅತಿಥಿ ಸತ್ಕಾರ, ಇಲ್ಲಿರ್ತಕ್ಕಂಥ ಒಂದು ಪ್ರಕೃತಿ ಸೌಂದರ್ಯ, ಇಲ್ಲಿರ್ತಕ್ಕಂಥ ಹಲವಾರು ಆಚಾರ ವಿಚಾರಗಳನ್ನು ನೋಡಿದಾಗ ಭಾರತ ಭೂಮಿಯ ಮೇಲಿನ ಸ್ವರ್ಗ ಅಂಥೇಳಿ ಕವಿ ಇಲ್ಲಿ ವರ್ಣನೆ ಮಾಡಿರ್ತಕ್ಕಂಥದ್ದು. ಅಂದರೆ ಈ ಭಾರತದಲ್ಲಿರ್ತಕ್ಕಂಥ ಪ್ರಕೃತಿ, ಪ್ರಾಣಿ, ಪಕ್ಷಿ ಇವುಗಳ ಒಂದು ಸೌಂದರ್ಯವನ್ನು ಮನತುಂಬಿ ವರ್ಣಿಸಿರ್ತಕ್ಕಂಥ ಕವಿ ಭಾರತ ದೇಶದ ಮಹಿಮೆಯನ್ನು ಕೂಡ ಏನಪ್ಪ ಅಂದ್ರೆ ಹೀಗೆ ವರ್ಣನೆ ಮಾಡಿದ್ದಾನೆ. ಭೂಮಿಯ ಮೇಲೆ ಸ್ವರ್ಗ ಇದೆ ಎಂದಾದರೆ ಅದು ಇಲ್ಲೇ ಇದೆ, ಇಲ್ಲೇ ಇದೆ, ಇಲ್ಲೇ ಇದೆ. ಭೂಮಿಯ ಮೇಲೆ ಏನಾದರೂ ಸ್ವರ್ಗ ನೋಡಬೇಕಾಗ್ಯದ ನಮಗಂದ್ರೆ ಅದು ಎಲ್ಲಿ ಅದಪ್ಪ ಅಂದ್ರೆ ಅದು ಇಲ್ಲೇ ಅದ, ಮತ್ತೆ ಎಲ್ಲಿ ಇಲ್ಲ. ಭಾರತ ದೇಶದ ಭೂಮಿಯ ಮೇಲೆ ಸ್ವರ್ಗ ನಾವು ಎಂದಾದರೂ ನೋಡಬೇಕಾಗ್ಯದ ಅಂದ್ರೆ ಅದು ಎಲ್ಲಿ ಅದ ಅಂದ್ರೆ ಅದು ಇಲ್ಲೇ ಅದ. ಕಾರಣ, ಖುಸ್ರೋನ ಸಾಹಿತ್ಯ ವಲಯದಲ್ಲಿ ಇಂದಿಗೂ ಪರಿಗಣಿಸಲಾಗಿದೆ. ಎಂದಿನ ಭಾರತದ ರಾಜಕೀಯದಲ್ಲಿ ಹಿಂದೂ ರಾಜರು ಮುಸ್ಲಿಂ ಆಳ್ಕೆಯ ಮಧ್ಯೆ ಸಂಘರ್ಷ ಉಂಟಾಗಿ ವಾತಾವರಣ ಇರುವಾಗ ಅಮೀರ್ ಖುಸ್ರೋ ಸಮನ್ವಯವನ್ನು ಸಾರುವ ಅನುಭಾವಿಯಾಗಿ ಇಸ್ಲಾಂ ಧರ್ಮ ಮತ್ತು ರಾಜಕೀಯ ಇಸ್ಲಾಂನ ಮಧ್ಯೆ ಆತಂಕವನ್ನು ಎದುರಿಸುತ್ತಿದ್ದರು. ಅವರ ಈ ತುಮಾಲ್ ಸಮರ್ಥವಾಗಿ ಅವರ ಕಾವ್ಯ ಕೃತಿ ಅಶಿಕಾದಲ್ಲಿ ಕಂಡುಬರುತ್ತದೆ. ನೋಡಿ, ಹಿಂದೂ ಮುಸ್ಲಿಂ ಸಾಮರಸ್ಯಕ್ಕಾಗಿ ಕೂಡ ಹೋರಾಟ ಮಾಡಿರ್ತಕ್ಕಂಥ ಒಬ್ಬ ಅಪ್ರತಿಮೆ ಕವಿ ಯಾರಪ್ಪ ಅಂದರೆ ಇಲ್ಲಿ ಅಮೀರ್ ಖುಸ್ರೋ. 1315ರಲ್ಲಿ ಬರೆದ ಆತನ ಕಾವ್ಯ ದುವಲ್ ಅಂತಕ್ಕಂಥ ದುವಲ್ ರಾಣಿ ಖಿಜರ್ ಖಾನ್ ಎಂಬ ಹೆಸರು ಕೂಡ ಏನಪ್ಪ ಅಂದರೆ ಈ ಕೃತಿಯಲ್ಲಿ ಖುಸ್ರೋ ರಾಜ್ಕುಮಾರ್ ಖಿಜರ್ ಖಾನ್ ಮತ್ತು ಹಿಂದೂ ರಾಜ್ಕುಮಾರಿ ದುವಲ್ ರಾಣಿಯರ ಒಂದು ಪ್ರೇಮ ಕಥೆಯನ್ನು ಕೂಡ ಏನಪ್ಪ ಅಂದರೆ ಅಲ್ಲಿ
ಬರೆದಿರ್ತಕ್ಕಂಥ ಒಂದು ವಿಷಯವನ್ನು ಕೂಡ ನೀವು ಇಲ್ಲಿ ನೆನಪಿಟ್ಕೋಬೇಕು. ಈ ಕಾವ್ಯವು ಒಂದೆಡೆ ಭಾರತೀಯ ಹೂಗಳಾದ ಕೇವಡ, ಕರ್ಣ, ಚಂಪಾ ಮುಂತಾದ ಹಲವಾರು ಹೂಗಳ ಕಂಪು ಮೂಡಿಸುತ್ತದೆ. ನೋಡಿ, ಇಲ್ಲಿ ಕೆಲವೊಂದು ಫರ್ಸಿ ಭಾಷೆಯಲ್ಲಿ ಅಥವಾ ಹಿಂದವಿ ಭಾಷೆಯಲ್ಲಿ ಇರ್ತಕ್ಕಂಥ ಈ ಪದಗಳನ್ನು ಏನವ, ಕರ್ಣ, ಚಂಪಕ, ಕೇವಡ, ಈ ಪದಗಳು ಏನು ತೋರಿಸ್ತಂದ್ರೆ ಈ ಭಾರತದ ಭೂಮಿಯಲ್ಲಿರ್ತಕ್ಕಂಥ ಸುಂದರವಾಗಿರ್ತಕ್ಕಂಥ ಹೂಗಳು ಮತ್ತು ಪ್ರಮುಖವಾಗಿ ತಂಪಾದ ಬೆಳದಿಂಗಳ ಪ್ರಶಾಂತತೆ ಇದರಲ್ಲಿ ಇದೆ. ಇಲ್ಲಿ ಬೆಳಗುವ ಸೂರ್ಯನ ಒಂದು ಕಿರಣ ದೇದೀಪ್ಯಮಾನವಾಗಿರ್ತಕ್ಕಂಥದ್ದು. ಸೂರ್ಯನ ಒಂದು ವರ್ಣನೆ ಕವಿ ಭಾಳ ಮನತುಂಬಿ ಹಾಡಿರ್ತಕ್ಕಂಥದ್ದು. ಸೂರ್ಯನ ಒಂದು ಹುಟ್ಟುವ ಸಂದರ್ಭ, ಆ ಒಂದು ಸೌಂದರ್ಯ ಮತ್ತು ತಂಪಾದ ಒಂದು ಬೆಳದಿಂಗಳು, ಚಂದ್ರನ ಒಂದು ಸುಂದರವಾಗಿರ್ತಕ್ಕಂಥ ಒಂದು ವರ್ಣನೆ. ಯಾಕಂದರೆ ನಾವು ಒಂದು ಕಡೆ ಕಾವ್ಯ ಅಲಂಕಾರವನ್ನು ಪಾಠ ಮಾಡುವಂಥ ಸಂದರ್ಭದಲ್ಲಿ ಸೀತೆಯ ಮುಖವು ಕಮಲದಂತೆ ಅರಳಿತು, ಸೀತೆಯ ಮುಖವು ಬೆಳದಿಂಗಳಿನ ಚಂದಿರನಂತೆ ಕಾಣುತ್ತಿತ್ತು. ಈ ರೀತಿಯಾಗಿ ಏನಪ್ಪ ಅಂದ್ರೆ ಒಂದು ಕಡೆ ಪಾಠ ಮಾಡುವಂಥ ಸಂದರ್ಭದಲ್ಲಿ ನಾವು ಅವಾಗ ಹೇಳುವಂಥ ಸಂದರ್ಭ. ಹಾಗೆ ಅಮೀರ್ ಖುಸ್ರೋ ಕೂಡ ಭಾರತ ದೇಶದಲ್ಲಿ ಎಲ್ಲಾದರೂ ಸ್ವರ್ಗ ಇದೆ ಎಂದಾದರೆ ಅದು ಇಲ್ಲೇ ಇದೆ, ಇಲ್ಲೇ ಇದೆ. ಯಾಕಂದರೆ ಆತನಿಗೆ ಯಾವುದೇ ಜಾತಿ ಮತ ಪಂಥಗಳ ಭೇದ ಭಾವವಿಲ್ಲ. ಹಿಂದೂ ಮುಸ್ಲಿಮರನ್ನು ಒಗ್ಗೂಡಿಸಿರುವಂಥ ಒಬ್ಬ ಕವಿ. ಅಷ್ಟೇ ಅಲ್ಲ, ಇಲ್ಲಿನ ಸೂರ್ಯೋದಯ, ಚಂದ್ರೋದಯ, ರಾಜನ ಆಸ್ಥಾನ ಇವೆಲ್ಲವೂ ಕೂಡ 18 ವರ್ಣನೆಗಳಲ್ಲಿ ಬರ್ತಕ್ಕಂಥದ್ದು. ಪ್ರಮುಖವಾಗಿ ಬೆಟ್ಟ, ಗುಡ್ಡ, ರಾಜ್ಕುಮಾರನ ಪಟ್ಟಾಭಿಷೇಕ ಇವೆಲ್ಲವೂ ಕೂಡ ಏನಪ್ಪ ಅಂದ್ರೆ ಅಮೀರ್ ಖುಸ್ರೋ ಕೂಡ ತನ್ನ ಕಾವ್ಯದಲ್ಲಿ ಸೂರ್ಯನ ಒಂದು ವರ್ಣನೆ, ಚಂದಿರನ ಒಂದು ವರ್ಣನೆ, ಪ್ರಕೃತಿಯ ಒಂದು ಸೌಂದರ್ಯ ಮುಂತಾದ ವಿಚಾರಗಳನ್ನೇನಪ್ಪ ಅಂದ್ರೆ ಇಲ್ಲಿ ಅಮೀರ್ ಖುಸ್ರೋ ಮಾಡಿರ್ತಕ್ಕಂಥದ್ದು. ಪ್ರಶಾಂತ ತಂಪಾದ ಬೆಳದಿಂಗಳ ಪ್ರಶಾಂತತೆ ಇದರಲ್ಲಿ ಇದೆ ಎಂದು ವಿಮರ್ಶಕರು ಹೊಗಳುತ್ತಿದ್ದರು. ಭಾರತವು ಸ್ವರ್ಗ ಸದೃಶ ದೇಶವೆಂದು ಪ್ರೀತಿಯಿಂದ ಫಾರ್ಸಿ ಭಾಷೆಯಲ್ಲಿ ಹೀಗೆ ಕವಿ ಖುಸ್ರೋ ಬರೆಯುತ್ತಾನೆ. ನೋಡಿ, ಭಾರತ ಒಂದು ಸ್ವರ್ಗ ಸದೃಶ್ಯವಾಗಿರುವಂಥ ಒಂದು ದೇಶ. ಆತ ಹೇಳ್ತಾನೆ ನನ್ನ ಕಡೆ, ಅಗರ್ ಫಿರ್ದೋಸ್ ಖರ್ ರಹೆ ಜಮೀನ್ ಹಮೀನ್ ಅಸ್ತ್ ಹಮೀನ್ ಅಸ್ತ್ ಹಮೀನ್ ಅಸ್ತ್. ನೋಡಿ, ಅಗರ್ ಫಿರ್ದೋಸ್ ಖುರ್ ರುಹೆ ಜಮೀನ್ ಹಮೀನ್ ಹಸ್ತ್ ಹಮೀನ್ ಹಸ್ತ್ ಹಮೀನ್ ಹಸ್ತ್. ಸ್ವರ್ಗವು ಇದೆ ಎಂದಾದರೆ, ಅದು ಭೂಮಿಯ ಮೇಲೆ ಸ್ವರ್ಗವು ಇದೆ ಎಂದಾದರೆ ಅದು ಭಾರತ ದೇಶದಲ್ಲಿ ಇಲ್ಲೇ ಇದೆ, ಇಲ್ಲೇ ಇದೆ, ಇಲ್ಲೇ ವಿಭಾಗ ಮುಚ್ಚೋದು. ಸ್ವರ್ಗವು ಇದೆ ಎಂದಾದರೆ ಅದು ಭಾರತ ದೇಶದ ಭೂಮಿಯ ಮೇಲೆ ಇಲ್ಲೇ ಇದೆ, ಇಲ್ಲೇ ಇದೆ, ಇಲ್ಲೇ ಇದೆ, ಇಲ್ಲೇ ಇದೆ ಸ್ವರ್ಗ, ಮತ್ತೆ ಇಲ್ಲಿ ಇಲ್ಲ. ಸ್ವರ್ಗವು ಇದೆ ಎಂದಾದರೆ ಅದು ಇಲ್ಲೇ ಇದೆ, ಇಲ್ಲೇ ಇದೆ, ಇಲ್ಲೇ ಇದೆ. ಸ್ವರ್ಗ ಇಲ್ಲಿ ಇಲ್ಲ, ಇಲ್ಲೇ ಇಲ್ಲ. ಭೂಮಿಯ ಮೇಲೆ ಸ್ವರ್ಗ ಇದೆ ಎಂದಾದರೆ ಅದು ಇಲ್ಲೇ ಇದೆ, ಅದು ಇಲ್ಲೇ ಇದೆ, ಅದು ಇಲ್ಲೇ ಇದೆ. ಭಾರತದಲ್ಲಿಯೇ ಸ್ವರ್ಗವಿನೋದಾದರೆ ಅವರು 5 ಕಾರಣಗಳನ್ನು ಕೊಡುತ್ತಾರೆ. 1, ಮಾನವರು ಮೂಲ ಪುರುಷ ಅದಮ್ ಮತ್ತು ಸ್ತ್ರೀ ಇವಂ ಸ್ವರ್ಗದಿಂದ ಹೊರ ಹಾಕಲ್ಪಟ್ಟಾಗ ಬಂದು ಇಳಿದ ಭೂಮಿ ಇದು. ನೋಡಿರಿ, ಅದಮ್ ಮತ್ತು ಇವು ಅಂತಕ್ಕಂಥವರು ಪ್ರಥಮ ಮಾನವ ಪುರುಷರ ಒಂದು ಆಕೃತಿಗಳು ಇವು. ಕ್ರೈಸ್ತ ಧರ್ಮದಲ್ಲಿ ಹೇಳ್ತಕ್ಕಂಥ ಒಂದು ಪುರಾಣ ಕಥೆಗಳು, ಅಲ್ಲಿಂದ ಬಂದಿರತಕ್ಕಂಥ ಒಂದು ಮೂಲವನ್ನು ನೋಡಿದಾಗ ಅದಮ್ ಮತ್ತು ಇವು ಫಸ್ಟ್ ಹುಟ್ಟಿದ್ದಲ್ಲಿ ಭಾರತ ದೇಶದಲ್ಲಿ. ಅದು ಒಂದು ಕಾರಣ. ಎರಡನೇದಾಗಿ ಸ್ವರ್ಗದ ಪಕ್ಷಿ ನವಿಲು ಇಲ್ಲೇ ಇದೆ. ನೋಡಿ, ನವಿಲು ನಮ್ಮ ರಾಷ್ಟ್ರ ಪಕ್ಷಿ ಅಂತೇಳಿ ಕರಿತೀವಿ ನಾವು, ಅದು ಕೂಡ ಇಲ್ಲೇ ಇದೆ. ಅಷ್ಟೇ ಅಲ್ಲ, ಮೂರನೇದಾಗಿ ಸ್ವರ್ಗದ ಸರ್ಪ ಭೂಮಿಗಿಳಿದು ಇಲ್ಲೇ ಮನೆ ಮಾಡಿದೆ. ನೋಡಿರಿ, ಮೂರನೇದಾಗಿ ಇಲ್ಲಿ ಸರ್ಪ ಕೂಡ ಏನಪ್ಪ ಅಂದ್ರೆ ಸ್ವರ್ಗದಿಂದ ಇಲ್ಲಿ ಬಂದಿರತಕ್ಕಂಥ ಒಂದು ವಿಚಾರ. ನಾಲ್ಕನೇದಾಗಿ ಮಾನವನ ಮೂಲ ಪುರುಷ ಅದಮ್ ಬೇರೆಲ್ಲೂ ಸುಖ ಕಾಣದೆ ಇಲ್ಲೇ ಸುಖ ಕಂಡಿದ್ದ. 5ನೇದಾಗಿ ಪರ್ಷಿಯಾದಲ್ಲಾಗಲಿ ಬೇರೆ ಎಲ್ಲೇ ಆಗಲಿ ಹೂಗಳಿಗೆ ಇಲ್ಲದ ಸುಗಂಧ ಭಾರತದ ಹೂಗಳಿಗಿದೆ. ನೋಡಿರಿ, ಪರ್ಷಿಯಾ ಆಗಲಿ ಬೇರೆ ಇರಾನ್, ಇರಾಕ, ಬೇರೆ ದೇಶಗಳು ಎಲ್ಲೇ ಆಗಲಿ ಹೂಗಳಿಗೆ ಇರ್ತಕ್ಕಂಥ ಒಂದು ಸೌಂದರ್ಯ, ಹೂಗಳಿಗೆ ಇರ್ತಕ್ಕಂಥ ಒಂದು ಸುವಾಸನೆ ಅದು ಭಾರತ ದೇಶದ ಹೂಗಳಿಗೆ ಮಾತ್ರ ಇದೆ, ಮತ್ತೆಲ್ಲಿಯೂ ಕೂಡ ಇಲ್ಲ. ಅಂಥ ಒಂದು ಸುಂದರವಾಗಿರ್ತಕ್ಕಂಥ ಹೂಗಳ ಒಂದು ವರ್ಣನೆ ಎಲ್ಲಿದೆಯಪ್ಪ ಅಂದ್ರೆ ಅದು ಭಾರತ ದೇಶದಲ್ಲಿದೆ, ಮತ್ತೆಲ್ಲಿ ಇಲ್ಲ. ಸುಗಂಧ ಸೂಸುತ್ತಲೇ ಇರುತ್ತವೆ ಎನ್ನುತ್ತಾರೆ ಖುಸ್ರೋ. ಭಾರತದಲ್ಲಿ ಬಾಳೆಹಣ್ಣು ಎಂಬ ವಿಶೇಷವಾದ ಗುಣದ ಹಣ್ಣು ಇದೆ, ವೀಳ್ಯದೆಲೆ ಎಂಬ ವಿಶೇಷ ಗುಣವುಳ್ಳ ಎಲೆ ಇದೆ ಎನ್ನುತ್ತಾನೆ. ಭಾರತದ ವಿಶೇಷ ಸೌಂದರ್ಯದ ಪಶು ಪಕ್ಷಿಗಳು, ಮರಗಿಡಗಳು, ಹೂವು ಹಣ್ಣುಗಳು, ಸರ್ವ ಜೀವ ಜಂತುಗಳ ಸಕಲವಿರುವ ಪ್ರಕೃತಿ ಸಂಪತ್ತಿನ ದೇಶವೆಂದು
13ನೇ ಶತಮಾನದ ಕವಿ ಸಂತ ಹಾಡಿ ಹೊಗಳುತ್ತಾರೆ. ಹಿಂದಿ ಸಾಹಿತ್ಯದಲ್ಲಿ ಅಮೀರ್ ಖುಸ್ರೋಗೆ ಗೌರವ ಸ್ಥಾನ ನೀಡಿರುವುದು ಮಾತ್ರವಲ್ಲ, ಈ ಕವಿಯ ಅತ್ಯಂತ ಉತ್ಕೃಷ್ಟವಾದ ಕೃತಿಗಳು ಪರ್ಷಿಯನ್ ಭಾಷೆಯಲ್ಲಿ ಇಲ್ಲ, ಅದು ಬ್ರಿಜ್ ಭಾಷಾ ಮತ್ತು ಹೈಂದವಿಯಲ್ಲಿದೆ ಎಂಬ ಅಭಿಪ್ರಾಯ ಪಡುತ್ತಾರೆ. ನೋಡಿ, ಕವಿಯ ಒಂದು ವಿಶೇಷವಾದಂಥ ಭಾರತ ದೇಶದ ಒಂದು ಅಪಾರವಾದಂಥ ಒಂದು ಗೌರವ, ಅಪಾರವಾದಂಥ ಒಂದು ಭಕ್ತಿ ಇಟ್ಟಿರ್ತಕ್ಕಂಥದ್ದು ಒಂದು ವಿಶೇಷತೆ. ಅದಲ್ಲದೆ ಖುಸ್ರೋನ ವ್ಯಕ್ತಿತ್ವವನ್ನು ನೋಡಿದಾಗ, ಖುಸ್ರೋನ ಮೂಲವನ್ನು ನೋಡಿದಾಗ, ಖುಸ್ರೋ ಎಲ್ಲಿಯವ, ಖುಸ್ರೋನ ಒಂದು ಮೂಲ ಏನು, ಯಾರು ಖುಸ್ರೋ ಅಂತಕ್ಕಂಥ ಒಂದು ವಿಚಾರವನ್ನು ಮಾಡಿದಾಗ, ಖುಸ್ರೋ 1253 ಉತ್ತರ ಪ್ರದೇಶದ ಬರಾವುನ್ ಪ್ರಾಂತ್ಯದ ಇಟಾದಲ್ಲಿ ಹುಟ್ಟಿದ. ಸೈಫುದ್ದೀನ್ ಮಹಮ್ಮದ್ ಇವರ ತಂದೆ ಟರ್ಕಿ ಮೂಲದವರು. ಸೈಫುದ್ದೀನ್ ಮಹಮ್ಮದ್ ಇವರ ತಂದೆ, ಇವರ ಹೆತ್ತವರಿಗೆ 3 ಗಂಡು ಮಕ್ಕಳು, ಅಜೀಜುದ್ದೀನ್, ಅಲಿ ಶಹಾ, ಅಸ್ಮುದ್ದೀನ್. 3ನೇ ಅವರೇ ಅಮೀರ್ ಖುಸ್ರೋ. ನೋಡಿರಿ, ಇವರ ಕುಟುಂಬದ ಸಂಕ್ಷಿಪ್ತ ಪರಿಚಯ ಇದು. ಟರ್ಕಿ ಮೂಲದವರು. ಖುಸ್ರೋ ಮೂಲತಃ ಟರ್ಕಿ ಮೂಲದವರು. ಆಗಿನ ಕಾಲದಲ್ಲಿ ಭಾರತಕ್ಕೆ ಇವರ ತಂದೆ ಶಂಸುದ್ದೀನ್ ಅಲ್ತ್ಮಷ್ನ ಕಾಲದಲ್ಲಿ ಭಾರತಕ್ಕೆ ವಲಸೆ ಬಂದಾಗ ಇವರು ತಾಯಿ ಚಕ್ರವರ್ತಿ ಬಲ್ಬನ್ನ ಆಸ್ಥಾನದಲ್ಲಿ ಸೇನಾ ಅಧಿಕಾರಿಯಾಗಿದ್ದ ರೌಫ್ ಅರ್ಜ್ ಎಂಬುವರ ಮಗಳು. ಇವರ ರಜಪೂತ್ ಮೂಲದ ಮುಸ್ಲಿಂ ಕುಟುಂಬದಿಂದ ಬಂದವರು. ಅಮೀರ್ ಖುಸ್ರೋ ಹುಟ್ಟಿದಾಗ ಪ್ರಮುಖವಾಗಿ ಏನಪ್ಪ ಅಂದರೆ ದೆಹಲಿಯಲ್ಲಿ ಗುಲಾಮಿ ಸಂತತಿಗೆ ಸೇರಿದ ಚಕ್ರವರ್ತಿಗಳ ಆಳ್ವಿಕೆ ಇತ್ತು. ಇವರ ಹೆತ್ತವರಿಗೆ 3 ಗಂಡು ಮಕ್ಕಳು, ಅಜೀಜುದ್ದೀನ್, ಅಲಿ ಶಾ, ಅಸುದ್ದೀನ್ ಮತ್ತು ಕೊನೆಯವರೇ ಅಮೀರ್ ಖುಸ್ರೋ. ಇವರೆಲ್ಲರೂ ಆ ಕಾಲದ ಅತ್ಯಂತ ಉನ್ನತ ವಿದ್ಯಾಭ್ಯಾಸವನ್ನು ಪಡೆದವರು. ಇದು ಭಾಳ ಪ್ರಮುಖವಾಗಿರ್ತಕ್ಕಂಥ ಅಂಶ. ಆಗಿನ ಕಾಲದಲ್ಲಿ ಇವರು ಅಷ್ಟೂ ಜನ ಅತ್ಯಂತ ಉನ್ನತವಾದಂಥ ವಿದ್ಯಾಭ್ಯಾಸವನ್ನು ಮಾಡಿದವರು ಕೂಡ ಹೌದು. ಹೆಚ್ಚಿನ ಸೂಫಿ ಸಂತರು ವಿರಾಗಿಗಳಾದ್ದರಿಂದ ರಾಜಾಶ್ರಯವನ್ನು ತಿರಸ್ಕರಿಸಿದರಾದರೂ ಅಮೀರ್ ಖುಸ್ರೋ ಬಹುಶಃ ಹುಟ್ಟಿದ್ದನಿಂದಲೂ ರಾಜರ ಆಸ್ಥಾನದ ಸಂಪರ್ಕದಲ್ಲಿ ಇದ್ದುದರಿಂದಲೋ ಏನೋ, ರಾಜರ ಆಸ್ಥಾನದ ಕವಿಯಾಗಿಯೋ ಅಥವಾ ಕೆಲವೊಂದು ಸಂದರ್ಭದಲ್ಲಿ ರಾಜಕುಮಾರರ ಗೆಳೆತನದಿಂದಲೋ ಇವರು ಆಸ್ಥಾನದ ಸಂಪರ್ಕವನ್ನು ಕಳೆದುಕೊಂಡಿರಲಿಲ್ಲ. ಕ್ರಿಸ್ತಶಕ 1260ರಲ್ಲಿ ತನ್ನ ತಂದೆಯವರು ತೀರಿಕೊಂಡ ನಂತರ ತಾಯಿಯೊಂದಿಗೆ ದೆಹಲಿಗೆ ಬಂದರು. ತನ್ನ ವ್ಯಾಸಂಗ ಮುಗಿದ ಕೂಡಲೇ ಅಮೀರ್ ಖುಸ್ರೋ ದೆಹಲಿಯ ಸಂತ ಶೇಖ್ ನಿಜಾಮುದ್ದೀನ್ ಔಲಿಯಾ ಅವರ ಆಶ್ರಮಕ್ಕೆ ಹೋಗಿ ಅವರ ಶಿಷ್ಯನಾಗುವ ಇಚ್ಛೆಯನ್ನು ವ್ಯಕ್ತಪಡಿಸಿದರು. ನೋಡಿ, ಶೇಖ್ ಔಲಿಯಾ ಅವರ ಆಪ್ತ ಒಬ್ಬ ಶಿಷ್ಯ ಇಲ್ಲಿ ಖುಸ್ರೋ. ಶೇಖ್ ಔಲಿಯಾ ಅವರ ಒಬ್ಬ ಆಪ್ತ ಶಿಷ್ಯನಾಗಿ ಏನಪ್ಪ ಅಂದ್ರೆ ಅವರು ಶಿಷ್ಯನಾಗ್ತಕ್ಕಂಥ ಇಚ್ಛೆಯನ್ನು ವ್ಯಕ್ತಪಡಿಸಿರ್ತಕ್ಕಂಥ ಒಂದು ಸಂದರ್ಭ ಕೂಡ. ನಿನ್ನ ಹೊಳೆಯುವ ಹುಬ್ಬುಗಳು ಹೇಳುತ್ತೇವೆ, ಒಂದು ದಿನ ನೀನು ಸೂರ್ಯನಂತೆ ಬೆಳಗುವೆ ಮತ್ತು ಜಗತ್ತಿಗೆ ಬೆಳಕನ್ನು ನೀಡುವೆ. ನೋಡ್ರಿ, ಅವರು ಶೇಖ್ ಔಲಿಯಾ ಅವರು ಅವರಿಗೆ ಅವಾಗೇ ಭವಿಷ್ಯ ನುಡಿದಿದ್ದರು. ಚಿಕ್ಕವರಿದ್ದಾಗ ತೇಜಪುಂಜವಾಗಿರ್ತಕ್ಕಂಥ ಹುಬ್ಬುಗಳು, ಕಣ್ಣುಗಳು, ದೃಷ್ಟಿ ಇವನ್ನೆಲ್ಲ ನೋಡಿರ್ತಕ್ಕಂಥ ಸಾಧು ಸಂತರು ಅವರು ಅನಿವಾರ್ಯವಾಗಿ ಏನಪ್ಪ ಅಂದ್ರೆ ಕೆಲವೊಂದು ಸರ್ತಿ ಭವಿಷ್ಯವನ್ನೇ ಹೇಳಿಬಿಡ್ತಾಯಿದ್ರು. ಬುದ್ಧ ಸನ್ಯಾಸಿ ಆಗ್ತಾನ ಅಥವಾ ಒಬ್ಬ ಶ್ರೇಷ್ಠ ಸಂಸಾರಿ ಆಗ್ತಾನ ಅಂದಾಗ ಆ ಬುದ್ಧನ ತಂದೆಗೆ ಶುದ್ಧೋಧನಿಗೆ ಬಹಳಷ್ಟು ಚಿಂತೆಯಾಗಿ 16ನೇ ವಯಸ್ಸಿನಲ್ಲೇ ಸಕಲ ಸೌಭಾಗ್ಯದೊಂದಿಗೆ ಏನಪ್ಪ ಅಂದ್ರೆ ಅವನು ಯಶೋಧರ ಅಂತಕ್ಕಂಥ ಸುಂದರವಾಗಿರ್ತಕ್ಕಂಥ ಒಂದು ಸ್ತ್ರೀಯನ್ನು ತಂದು ಏನಪ್ಪ ಅಂದ್ರೆ ಅಲ್ಲಿ ಮದುವೆ ಮಾಡಿರ್ತಕ್ಕಂಥ ಒಂದು ಸನ್ನಿವೇಶವನ್ನು ಕೂಡ ನೀವು ಇಲ್ಲಿ ನೆನಪಿಸ್ಕೋಬೋದು. ಅಂದ್ರೆ ನೋಡಿರಿ, ಮಹಾನ್ ಪುರುಷರ ಒಂದು ವ್ಯಕ್ತಿತ್ವ ಮಹಾನ್ ಗುರುಗಳ ಒಂದು ಕಣ್ಣಿನಲ್ಲಿ ಅವರ ದಿವ್ಯ ಜ್ಞಾನದಲ್ಲಿ ಕಂಡುಬಂದು ಅವರ ಭವಿಷ್ಯವನ್ನು ನುಡಿತಕ್ಕಂಥ ಒಂದು ದೃಶ್ಯವನ್ನು ಕೂಡ ನೀವು ಇಲ್ಲಿ ನೆನಪಿಟ್ಕೋಬೇಕು. ಕೂಡಲೇ ಅಮೀರ್ ಖುಸ್ರೋ ದೆಹಲಿಯ ಸಂತ ಶೇಖ್ ನಿಜಾಮುದ್ದೀನ್ ಔಲಿಯಾ ಅವರ ಆಶ್ರಮಕ್ಕೆ ಹೋಗಿ ಅವರ ಶಿಷ್ಯರಾಗುವ ಇಚ್ಛೆಯನ್ನು ವ್ಯಕ್ತಪಡಿಸಿದರು. ನಿನ್ನ ಹೊಳೆಯುವ ಹುಬ್ಬುಗಳು ಹೇಳುತ್ತಿವೆ, ಒಂದು ದಿನ ನೀನು ಸೂರ್ಯನಂತೆ ಬೆಳಗುವೆ ಮತ್ತು ಜಗತ್ತಿಗೆ ಬೆಳಕನ್ನು ನೀಡುವೆ ಎಂದಿದ್ದರು ಸಂತ ಹಜರತ್ ನಿಜಾಮುದ್ದೀನ್ ಔಲಿಯಾ. ನೋಡಿರಿ, ಆ ರೀತಿಯಾಗಿ ಏನಪ್ಪ ಅಂದ್ರೆ ಅವರು ಆ ಸಂದರ್ಭದಲ್ಲಿ ಅವರ ಭವಿಷ್ಯವನ್ನು ಕೂಡ ಹೇಳಿರ್ತಕ್ಕಂಥದ್ದು. ಇನ್ನು ಖುಸ್ರೋ ಅವರ ಬಹುಮುಖ ಪ್ರತಿಭೆಯನ್ನು ನೋಡಿದಾಗ ಅವರ ಒಂದು ಪ್ರತಿಭೆ ಯಾವ ರೀತಿಯಾಗಿತ್ತು ಅಂದ್ರೆ, ಖುಸ್ರೋ 1271ರಲ್ಲಿ ತೌಫ್ ಸಿಂಗನ ಕೃತಿಯನ್ನು ರಚನೆ ಮಾಡಿರ್ತಕ್ಕಂಥದ್ದು. ಮತ್ತಷ್ಟೇ ಅಲ್ಲ, ಅವರು 1278ರಲ್ಲಿ ವಸ್ತುಲ್ ಹಯಾತ್ ಎಂಬ ಕಾವ್ಯವನ್ನು ಜಗತ್ತಿಗೆ ಅರ್ಪಿಸಿದರು. ಅಷ್ಟೇ ಅಲ್ಲ, 1262ರಲ್ಲಿ ಚಕ್ರವರ್ತಿ ಬಲ್ಬನ್ನ ಸೋದರಳಿಯ ಮಲಿಕ್ ಚಜ್ಜೂನ ಆಸ್ಥಾನ ಕವಿಯಾಗಿ ಅಮೀರ್ ಖುಸ್ರೋ ನೌಕರಿ ಗಳಿಸಿದರು. 1276ರಲ್ಲಿ ಬಲ್ಬನ್ನ ಮಗ ಮೊಘಲರ ಖಾನ್ನ ಆಸ್ಥಾನ ಕವಿಯಾಗಿ, ನಂತರದಲ್ಲಿ ಓರ್ವ ಸೈನಿಕನಾಗಿ ಯುದ್ಧದಲ್ಲೂ ಈ ಕವಿ ಸಂತ ಭಾಗವಹಿಸಿದರು. ಒಮ್ಮೆ ಕವಿ
ಖುಸ್ರೋ ತನ್ನ ಗುರು ಶೇಖ್ ನಿಜಾಮುದ್ದೀನರ ಮೇಲಿನ ಗೌರವದೊಂದಿಗೆ ಕವನವೊಂದನ್ನು ಬರೆದು ಪ್ರಸ್ತುತಪಡಿಸಿದರು. ಗುರು ಸಂತೋಷದಿಂದ ನಿನಗೇನು ಬೇಕು ಕೇಳು ಎಂದರು. ನನಗೆ ಸಿಹಿ ಮತ್ತು ನೋವಿನ ಅನುಭವ ಎರಡೂ ಬೇಕು ಎಂದರು ಅಮೀರ್ ಖುಸ್ರೋ. ನೋಡಿ, ಗುರುವಿನ ಮೇಲಿನ ಪ್ರೀತಿಯಿಂದಾಗಿ ಒಂದು ಕವನವನ್ನು ಕೂಡ ರಚನೆ ಮಾಡಿರ್ತಕ್ಕಂಥದ್ದು. ಗುರು ನಿನಗೇನು ಬೇಕು ಅಂದಾಗ ನನಗೆ ಸಿಹಿ ಮತ್ತು ಕಹಿ. ನೋಡ್ರಿ, ಇಲ್ಲಿ ಸೈನಿಕನಾಗಿ, ಕವಿಯಾಗಿ, ಆಸ್ಥಾನ ಕವಿಯಾಗಿ ಸಾಕಷ್ಟು ಬಹುಮುಖ ಪ್ರತಿಭೆಯ ಕವಿ ಇಲ್ಲಿ ಅಮೀರ್ ಖುಸ್ರೋ. ಒಮ್ಮೆ ನಿಜಾಮುದ್ದೀನ್ ಮೇಲಿನ ಗೌರವದೊಂದಿಗೆ, ಅವರ ಗುರುಗಳ ಮೇಲೆ ಗೌರವದೊಂದಿಗೆ ಒಂದು ಕವನ ಬರೆದಾಗ ಸಿಹಿ ಮತ್ತು ಕಹಿ ಇದು ಭಾಳ ಇಂಪಾರ್ಟೆಂಟ್. ಜೀವನದಲ್ಲಿ ಮನುಷ್ಯ ಎರಡೂ ನೋವನ್ನು ಉಣಬೇಕು, ಎರಡನ್ನೂ ಅನುಭವಿಸಬೇಕು. ಅಂಥವನೇ ಒಬ್ಬ ಶ್ರೇಷ್ಠ ವ್ಯಕ್ತಿ ಆಗ್ಲಿಕ್ಕೆ ಸಾಧ್ಯತೆಗಳವ. ಇಲ್ಲಾಂದ್ರೆ ಆತ ಶ್ರೇಷ್ಠ ವ್ಯಕ್ತಿ ಅಂತ ಯಾವ ರೀತಿಯಾಗಿ ಕರ್ಸ್ಕೊಳ್ಳೋಕ್ಕೆ ಸಾಧ್ಯ ಅದ? ಸಿಹಿ ಅಂದ್ರೇನು, ಕಹಿ ಅಂದ್ರೇನು, ನೋವು ಅಂದ್ರೇನು, ದುಃಖ ಅಂದ್ರೇನು, ಎಲ್ಲವೂ ಕೂಡ ಇಲ್ಲಿ ಅರ್ಥ ಆಗಲೇಬೇಕಲ್ಲ. ಅರ್ಥ ಆದಾಗ ಮನುಷ್ಯನ ಜೀವನಕ್ಕೊಂದು ಮಹತ್ವ. ಆ ರೀತಿಯಾಗಿ ಏನಪ್ಪ ಅಂದರೆ ಇಲ್ಲಿ ಅಮೀರ್ ಖುಸ್ರೋ ಆ ಗುರುಗಳ ಮೇಲಿನ ಒಂದು ಪ್ರೀತಿ ವಾತ್ಸಲ್ಯದಿಂದ ಒಂದು ಕವನವನ್ನು ಬರೆದಾಗ, ನಿನಗೇನು ಬೇಕು ಶಿಷ್ಯ ಅಂದಾಗ, ನನಗೆ ಸಿಹಿ ಮತ್ತು ಕಹಿ ನೋವಿನ ಎರಡೂ ಅನುಭವ ಆಗ್ತಕ್ಕಂಥ ಒಂದು ಅನುಭವ ಆಗ್ತಕ್ಕಂಥದ್ದು ಆಶೀರ್ವಾದ ಮಾಡಿರಿ ಜೀವನದಾಗ. ಅಂಥ ಒಬ್ಬ ಉನ್ನತವಾಗಿರ್ತಕ್ಕಂಥ ಪ್ರತಿಭೆಯ ಕವಿ 1278ರಲ್ಲಿ ವಸ್ತುಲ್ ಹಯಾತ್ ಎಂಬ ಕಾವ್ಯವನ್ನು ಜಗತ್ತಿಗೆ ಅರ್ಪಣೆ ಮಾಡಿರ್ತಕ್ಕಂಥದ್ದು. ಅಷ್ಟೇ ಅಲ್ಲ, 1262ರಲ್ಲಿ ಚಕ್ರವರ್ತಿ ಬಲ್ಬನ್ನ ಸೋದರಳಿಯ ಮಲಿಕ್ ಚಜ್ಜುನ ಆಸ್ಥಾನ ಕವಿಯಾಗಿ ಮೆರೆದಿರ್ತಕ್ಕಂಥದ್ದು. 1276ರಲ್ಲಿ ಬಲ್ಬನ್ ಮಗ ಮೊಘಲರ ಖಾನ ಆಸ್ಥಾನ ಕವಿಯಾಗಿ, ನಂತರ ಓರ್ವ ಸೈನಿಕನಾಗಿ ಯುದ್ಧದಲ್ಲಿ ಈ ಕವಿ ಸಂತ ಭಾಗವಹಿಸಿರ್ತಕ್ಕಂಥದ್ದು ಒಂದು ವಿಶೇಷತೆ. ಅಷ್ಟೇ ಅಲ್ಲ, ಅನುಭವ ಎರಡೂ ಬೇಕು ಎಂದವರು ಅಮೀರ್ ಖುಸ್ರೋ. ನನ್ನ ಹಾಸಿಗೆ ಅಡಿಯಲ್ಲಿ ಸಕ್ಕರೆಯ ಪೊಟ್ಟಣ ಇದೆ ಎಂದ, ಅದರಿಂದ ಸ್ವಲ್ಪ ತೆಗೆದು ತಿನ್ನು ಎಂದರು ಸಂತ ಶೇಖ್ ನಿಜಾಮುದ್ದೀನ್. ಗುರುಗಳು ಹೇಳಿದಂತೆ ಅಮೀರ್ ಖುಸ್ರೋ ಪೊಟ್ಟಣದಿಂದ ಸಕ್ಕರೆಯನ್ನು ತೆಗೆದು ತಿಂದನು. ಅಂದಿನಿಂದ ಅವರು ಸಾಮಾನ್ಯ ಸಮಾರಂಭಗಳಲ್ಲಿ, ರಾಜರ ಆಸ್ಥಾನದಲ್ಲಿ ಕಾವ್ಯವಾಚನ ಮಾಡಿದಾಗಲೆಲ್ಲ ಕಿವಿಗೆ ಅಪಾಯಮಾನ್ಯಕರವಾಗಿ ಸ್ವರ್ಗದಲ್ಲಿ ತೇಲಾಡಿದಂತಹ ಅನುಭವದೊಂದಿಗೆ ಸಭಿಕರು ಸವಿಯನ್ನು ಉಣ್ಣತೊಡಗಿದರು ಎಂಬ ಮಾತು ಪ್ರಚಲಿತದಲ್ಲಿದೆ. ನೋಡಿ, ಆ ಪಟ್ಟಣದಲ್ಲಿರ್ತಕ್ಕಂಥ ಸಕ್ಕರೆಯನ್ನು ತಿಂದ ನಂತರ ಅಮೀರ್ ಖುಸ್ರೋ ಎಲ್ಲೆಲ್ಲಿ ಸಂಗೀತ ಕೊಡ್ತಾನೆ ಅಲ್ಲೆಲ್ಲಿ ಆಸ್ಥಾನದಾಗೆಲ್ಲ ಒಂದು ಸಂಗೀತ ಸ್ವರ್ಗಲೋಕದಲ್ಲಿ ತೇಲಾಡಿದಂಥ ಅನುಭವ ಸಭಿಕರಿಗೆಲ್ಲ ಆಗ್ತಕ್ಕಂಥ ಒಂದು ಪವಾಡ. ನೋಡಿ, ಈ ಪವಾಡ, ಅದಕ್ಕೆ ಬಹುಮುಖ ಪ್ರತಿಭೆಯ ಕವಿ ಅಮೀರ್ ಖುಸ್ರೋ. ಗುರುಗಳು ಹೇಳಿದಂತೆ ಅಮೀರ್ ಖುಸ್ರೋ ಪಟ್ಟಣದಿಂದ ಸಕ್ಕರೆಯನ್ನು ತೆಗೆದು ತಿಂದನು. ಅಂದಿನಿಂದ ಅವರು ಸಾಮಾನ್ಯ ಸಮಾರಂಭಗಳಲ್ಲಿ, ರಾಜರ ಆಸ್ಥಾನದಲ್ಲಿ ಕಾವ್ಯವಾಚನ ಮಾಡಿದಾಗಲೆಲ್ಲ ಕಿವಿಗೆ ಅಪಾಯಮಾನ್ಯಕರವಾಗಿ ಸ್ವರ್ಗದಲ್ಲಿ ತೇಲಾಡಿದಂತಹ ಅನುಭವದೊಂದಿಗೆ ಸಭಿಕರು ಸವಿಯನ್ನು ಉಣ್ಣತೊಡಗಿದರು ಎಂಬ ಮಾತು ಪ್ರಚಲಿತದಲ್ಲಿದೆ. ನೋಡಿ, ಇಷ್ಟೊಂದು ಅಮೀರ್ ಖುಸ್ರೋನ ಒಂದು ವ್ಯಕ್ತಿತ್ವ, ಸಂಗೀತ ಪ್ರೇಮ, ಆತನ ಬಹುಮುಖ ಪ್ರತಿಭೆ ಹಾಗೂ ಅಮೀರ್ ಖುಸ್ರೋನ ಮೂಲ, ಅವರ ತಂದೆ ತಾಯಿ, ಅವರ ಒಂದು ಮೂಲ ಯಾವುದು, ಟರ್ಕಿ ಮೂಲ, ಅಂತ ಹಲವಾರು ವಿಚಾರಗಳು ಏನಪ್ಪ ಅಂದ್ರೆ ಈ ಒಂದು ಅವಧಿಯಲ್ಲಿ ನಾವು ಕಂಡುಕೊಂಡಿರ್ತಕ್ಕಂಥದ್ದು. ಇನ್ನು ಕೆಲವೊಂದು ವಸ್ತುನಿಷ್ಠ ಆಯ್ಕೆಯ ಪ್ರಶ್ನೆಗಳನ್ನು ನೋಡಿದಾಗ, ಖುಸ್ರೋ ರಚಿಸಿದ ಭಾಷೆಗಳು ಯಾವುವು? ತಮಿಳು, ಪಾರ್ಸಿ ಮತ್ತು ಹಿಂದವಿ. ಅರಬಿ ಅಥವಾ ಇಲ್ಲಿ ಈ ಆಪ್ಷನ್ಸ್ ಆಂಗ್ಲ. ಪಾರ್ಸಿ ಮತ್ತು ಹಿಂದವಿ ಅಂತಕ್ಕಂಥ ಸರಿಯಾದ ಉತ್ತರ. ಎರಡನೇ ಪ್ರಶ್ನೆ, ಭಾರತವನ್ನು ಭೂಮಿಯ ಸ್ವರ್ಗ ಎಂದ ಕವಿ ಯಾರು? ಅಬುಲ್ ಫಯಾಜ್, ಇಬ್ನ್ ಬತೂತ್, ಅಮೀರ್ ಖುಸ್ರೋ, ಸಲೀಂ. ಉತ್ತರ 3 ಅಮೀರ್ ಖುಸ್ರೋ ಸರಿಯಾದಂಥ ಒಂದು ಉತ್ತರ. ಪ್ರಶ್ನೆ 3, ಅಮೀರ್ ಖುಸ್ರೋ ಹುಟ್ಟಿದ ವರ್ಷ ಯಾವುದು? ಆಪ್ಷನ್ಸ್ ಅ 1253, ಆಪ್ಷನ್ಸ್ ಅ 1222, ಆಪ್ಷನ್ ಸಿ 1243, ಆಪ್ಷನ್ ಸಿ 1256. ಆಪ್ಷನ್ಸ್ ಅ 1253 ಸರಿಯಾದ ಉತ್ತರ. ಪ್ರಶ್ನೆ 4, ಅಮೀರ್ ಖುಸ್ರೋನ ಮೂಲ ಸ್ಥಳ ಯಾವುದು? ಆಪ್ಷನ್ಸ್ ಅ ನಾಂದೇಡ್, ಆಪ್ಷನ್ಸ್ ಆ ನಾರ್ವೆ, ಆಪ್ಷನ್ ಸಿ ಟರ್ಕಿ, ಆಪ್ಷನ್ ಸಿ ಭಾರತ. ಉತ್ತರ, ಸರಿಯಾದ ಉತ್ತರ ಆಪ್ಷನ್ ಸಿ ಟರ್ಕಿ. ಪ್ರಶ್ನೆ 5, ಹಿಂದಿಯಲ್ಲಿ ರಾಮಾಯಣ ಬರೆದವರು ಯಾರು? ಆಪ್ಷನ್ಸ್ ಅ ಜಗದೇವ, ಆಪ್ಷನ್ಸ್ ಅ ಶರೀಫ, ಆಪ್ಷನ್ ಸಿ ಆರಿಫ, ಆಪ್ಷನ್ ಸಿ ತುಳಸಿದಾಸ. ಹಿಂದಿಯಲ್ಲಿ ರಾಮಾಯಣ ಬರೆದವರು ಆಪ್ಷನ್ ಸಿ ತುಳಸಿದಾಸ. ರಾಮಚರಿತ ಮಾನಸ ಅಂತಕ್ಕಂಥ ಒಂದು ಗ್ರಂಥ, ರಾಮಚರಿತ ಮಾನಸ ತುಳಸಿದಾಸರು ಬರೆದಿರ್ತಕ್ಕಂಥ ಹಿಂದಿಯಲ್ಲಿ ಪ್ರಸಿದ್ಧ ರಾಮಾಯಣ.
ಕನ್ನಡದಲ್ಲಿ ಶ್ರೀ ರಾಮಾಯಣ ದರ್ಶನಂ ಅಂತಕ್ಕಂಥದ್ದು ಕುವೆಂಪು ಅವರು ಬರೆದರೆ, ಶ್ರೀ ರಾಮಾಯಣ ವಚನ ಚಂದ್ರಿಕೆ ಅಂತಕ್ಕಂಥದ್ದು ಇನ್ನೊಂದು ಗ್ರಂಥ ಕೂಡ ಬರ್ತಕ್ಕಂಥದ್ದು. ಹೀಗೆ ರಾಮಾಯಣದ ಮೇಲೆ ಸಾಕಷ್ಟು ಏನಪ್ಪ ಅಂದರೆ ಇಲ್ಲಿ ನಾಗಚಂದ್ರ ಬರೆದಿರ್ತಕ್ಕಂಥದ್ದು 12ನೇ ಶತಮಾನದಲ್ಲಿ ಬಹುಶಃ. ಅದೇ ರೀತಿಯಾಗಿ ಏನಪ್ಪ ಅಂದರೆ ರಾಮಾಯಣದಲ್ಲಿ ಮೂಲವಾಗಿ ವಾಲ್ಮೀಕಿ ಮಹರ್ಷಿಗಳು ಬರೆದಿರ್ತಕ್ಕಂಥದ್ದು. ರಾಮಾಯಣದಾಗೆ ಹಲವಾರು ಕವಲುಗಳು ಏನಪ್ಪ ಅಂದರೆ ಒಡೆದು ಬಂದಿರತಕ್ಕಂಥದ್ದು. ಹಾಗೆ ಹಿಂದಿಯಲ್ಲಿ ಕೂಡ ಏನಪ್ಪ ಅಂದರೆ ರಾಮಾಯಣ ಬರೆದವರು ತುಳಸಿದಾಸ ಅಂತಕ್ಕಂಥ ಪ್ರಸಿದ್ಧ ಕವಿಗಳು ಅಂತಕ್ಕಂಥ ವಿಚಾರವನ್ನು ಕೂಡ ನೀವು ಇಲ್ಲಿ ನೆನ್ಪಿಟ್ಕೋಬೇಕು. ಆಧಾರ ಗ್ರಂಥಗಳು ಸಾಹಿತ್ಯ ಸಂಗಮ 3, ಪ್ರಸಾರಾಂಗ ರಾಣಿ ಚೆನ್ನಮ್ಮ ವಿಶ್ವವಿದ್ಯಾಲಯ ಬೆಳಗಾವಿ. ಎಲ್ಲರಿಗೂ ಕೊನೆಯದಾಗಿ ಧನ್ಯವಾದಗಳು. ಚೆನ್ನಾಗಿ ಮನೆಯಲ್ಲಿ ಮತ್ತೊಮ್ಮೆ ಸರಿಯಾಗಿ ಈ ಪುಸ್ತಕದ ವಿಷಯವನ್ನು ಸರಿಯಾಗಿ ಮನೆಯಲ್ಲಿ ಮನದಟ್ಟಾಗಿ ಮತ್ತೊಮ್ಮೆ ಸರಿಯಾಗಿ ನೆನಪಿಸಿಕೊಳ್ಳುತ್ತಾ, ನಿಮ್ಮ ಸ್ನೇಹಿತರೊಂದಿಗೆ ಚರ್ಚೆಯಲ್ಲಿ ತೊಡಗಿಸಿಕೊಳ್ಳುತ್ತಾ ಇದನ್ನು ಮತ್ತೆ ಪುನರ್ಮನನ ಮಾಡಬೇಕೆಂದು ಹೇಳುತ್ತಾ ಮತ್ತೊಮ್ಮೆ ಎಲ್ಲರಿಗೂ ಧನ್ಯವಾದಗಳನ್ನು ಅರ್ಪಿಸುತ್ತಾ ನನ್ನ ಈ ಒಂದು ಅವಧಿಯ ಪಾಠವನ್ನು ಇಲ್ಲಿಗೆ ಮುಕ್ತಾಯಗೊಳಿಸುತ್ತೇನೆ. ಧನ್ಯವಾದಗಳು.